Hi my dear students, I am your Dhananjay sir. All of welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ವೆರಿ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ಇದೆ. ಅದೇನಪ್ಪ ಅಂದ್ರೆ ನೋಡಿ 20ನೇ ತಾರೀಕು 1ನೇ ತಿಂಗಳು 2026 20ನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಯಾರಿಗೆ ಸರ್ ಬಹಳ ಇಂಪಾರ್ಟೆಂಟ್ ಇದು. ಇದನ್ನ ನೀವು ನೋಡ್ದಲೆ ದಯವಿಟ್ಟು ನೀವು ಏನಾದ್ರು ಮುರಾರ್ಜಿ ಶಾಲೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ರೆ ಯಾರು ಎಸ್ಪೆಷಲಿ SSC ವಿದ್ಯಾರ್ಥಿಗಳು ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನ್ ಕರಿತೀವಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಗಮನಕ್ಕೆ. ಯಾರು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ನೀವು ಅಂದ್ರೆ 100% ನಿಮ್ಮ ಮಗುಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿರಲ್ಲ. ಕಾರಣ ನೀವು ಈ ಒಂದು ನೋಟಿಫಿಕೇಶನ್ ಪ್ರಕಾರ ಒಂದು ವಿಶೇಷವಾದ ಕೆಲಸ ಮಾಡಬೇಕಾಗಿದೆ. ಏನೋ ಒಂದು ಹೊಸ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿದೆ. ಆ ಡಾಕ್ಯುಮೆಂಟ್ಸ್ ಏನು, ಅದು ಎಷ್ಟು ಒಳಗೆ ಕೊಡಬೇಕು, ಅದರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಬರ್ತವೆ. ಹಾಗಾದ್ರೆ ಬರ್ರಿ ಏನಿದು ನೋಟಿಫಿಕೇಶನ್ ಸರ್ ಅನ್ನೋದಾದ್ರೆ ನೋಡುವ. ಏನ್ ನೋಟಿಫಿಕೇಶನ್? ಓಕೆ ಸರ್, ಫಸ್ಟಿಗೆ ನೋಡಿ, ಸರ್ಕಾರವು ತನ್ನ ಆದೇಶ ಸಂಖ್ಯೆ 08 SLP 2024 ಬೆಂಗಳೂರು 25/8/2025 ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ವರ್ಗೀಕರಣ ಮಾಡಿರುವ ಕಾರಣದಿಂದ, ಅಂದ್ರೆ SC ಕ್ಯಾಸ್ಟ್ ಏನಿದೆ ಅದರಲ್ಲಿ ಈಗ 3 ಭಾಗ ಆಗಿದೆ. SC ಎ, SC ಬಿ, SC ಸಿ. ನೋಡಿ, ಇದು ಎಷ್ಟಿಗೆ ಬರಲ್ಲ, ಓನ್ಲಿ ಫಾರ್ SC. ಪರಿಶಿಷ್ಟ ಜಾತಿ ಅಂತ ಯಾರಿದ್ದೀರಿ SC ಸ್ಟೂಡೆಂಟ್ಸ್ ಅಲ್ಲಿ SC ಎ, SC ಬಿ, SC ಸಿ ಅಂತ ಬಂದಿದೆ. 3 ರೀತಿಯ ಪ್ರವರ್ಗ ಗುಂಪುಗಳಾಗಿ ಮಾಡಿದ್ದಾರೆ. ಅದ್ರಲ್ಲಿ ಇದ್ರಲ್ಲ ಒಂದು 100 ಕೆಟಗರಿ ಇತ್ತು, 100 ಜಾತಿಗಳಿದ್ರು ಅದರಲ್ಲಿ, ಹೌದಲ್ವಾ? ಆ ಎಲ್ಲ ಅದರಲ್ಲಿ ಭಾಗ ಮಾಡಿದ್ದಾರೆ. ಈಗ ಎ ಅನ್ನೋ ಒಂದು ಕೆಟಗರಿಗೆ ಎಷ್ಟು ಯಾವ್ಯಾವ ಕ್ಯಾಸ್ಟ್ ಬರ್ತವೆ, ಬಿ ಅನ್ನೋದ್ರಲ್ಲಿ ಯಾವ್ಯಾವ ಇದ್ದೀರಿ, ಸಿ ಅನ್ನೋದ್ರಲ್ಲಿ ಯಾರ್ಯಾರು ಇದ್ದೀರಿ. ಆ ತರ ನಿಮ್ದು ಎ ನಲ್ಲಿ ಬರತ್ತಾ, ಬಿ ನಲ್ಲಿ ಬರತ್ತಾ, ಸಿ ನಲ್ಲಿ ಬರತ್ತಾ ಅಂತ ಹೊಸ ರೀತಿಯ ಕ್ಯಾಸ್ಟ್ ಮಾಡಿಸ್ಬೇಕು. CET 2026 ಇದೇನ್ ಸರ್ CET 2026 ಅಂದ್ರೆ PUC ಸ್ಟೂಡೆಂಟ್ಸ್, ಸೆಕೆಂಡ್ PUC ಓದ್ತಿರುವಂತ ವಿದ್ಯಾರ್ಥಿಗಳು KCET ಅಂತ ಎಕ್ಸಾಮ್ ಬರೀತಾರೆ. ಯಾವುದಕ್ಕೆ? ಅಗ್ರಿಕಲ್ಚರು, ಇಂಜಿನಿಯರಿಂಗು, ಅದಕ್ಕೋಸ್ಕರ ಬರೀತಾರಲ್ವಾ? ಎಸ್ ಸರ್, ಅದಕ್ಕೂ ಹಾಗೂ KREIS ನ 2026 ಇದು ಕರ್ನಾಟಕ ರಾಜ್ಯದ ಮುರಾರ್ಜಿ ಶಾಲೆಗಳಿಗೆ ಎಕ್ಸಾಮ್ ಬರೀತಿದೀವಲ್ಲ, ಇದು ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳನ್ನು ಮುದ್ರಿತವಾಗಿರುವ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ. ನೋಡ್ರಿ, ಮೊದ್ಲಿಗೆ ಯಾರು ಮಾಡಿಸಿದಿರಿ ಅವರಿಗೆ ಇದಿಲ್ಲ, ಪ್ರವರ್ಗ ABC ಅಂತ ಇಲ್ಲ. ಆದ್ರೆ ಈ ಸರಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡ್ತಾರೆ. ಕ್ಯಾಸ್ಟ್ ಮಾಡಿಸ್ಬೇಕಾದ್ರೆ ಮಾಡಿಸ್ರಿ. ಈಗ ಜಾತಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಪಡೆದು ನಂತರ ಸದರಿ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು CET 2026 ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲಾಗಿದೆ. ಆದ್ರೆ ಕೆಲವು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ, ಅಂದರೆ ಒಳ ಮೀಸಲಾತಿ ವಿವರ ಮುದ್ರಿತವಾಗಿಲ್ಲದಿರುವ ಜಾತಿ ಪ್ರಮಾಣ ಪತ್ರವನ್ನು ಏನ್ ಮಾಡಿದ್ದಾರೆ ಅಂದ್ರೆ ಹಾಕಿರೋದ್ರಿಂದ ಅದು ಕನ್ಸಿಡರ್ ಮುದ್ರಿತವಾಗಿಲ್ಲದ ಜಾತಿ ಪ್ರಮಾಣ ಪತ್ರ RD ಸಂಖ್ಯೆಯನ್ನು CET 2026 ಅಥವಾ KREIS 2026 ಅರ್ಜಿಯಲ್ಲಿ ನಮೂದಿಸುತ್ತಿರುವುದು ಪ್ರಾಧಿಕಾರದ ಗಮನಕ್ಕೆ ಬಂದಿದೆ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಹಾಗಾದ್ರೆ ಈಗ ಆದ್ದರಿಂದ ಈ ವಿಚಾರದಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗಿರುವ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು. ನೀವು ಈ ಕ್ಯಾಸ್ಟ್ ಅನ್ನ ಹಾಕ್ಲಿಲ್ಲ ಅಂದ್ರೆ, ಈ ತರ ಪ್ರವರ್ಗ ಎ, ಪ್ರವರ್ಗ ಬಿ ನಲ್ಲಿ, ಪ್ರವರ್ಗ ಸಿ ನಲ್ಲಿ ಬರುತ್ತೆ ಅಂತ ನೀವು ಮಾರ್ಕ್ಸ್ ಹಾಕಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿಯ SC ಕೆಟಗರಿಯಲ್ಲಿ ಸೀಟ್ ತಗೊಳಕ್ಕೆ ಬರಲ್ಲ. ಯಾಕಂದ್ರೆ ಅವ್ರಿಗೇನ್ ಗೊತ್ತು ಎ ನಲ್ಲಿ ಬರುತ್ತಾ, ಬಿ ನಲ್ಲಿ ಬರುತ್ತಾ, ಸಿ ನಲ್ಲಿ ಬರುತ್ತಾ ಅಂತ. ಯಾಕೆ ಅಂದ್ರೆ ಪ್ರವರ್ಗ ಎಗೆ ಎಷ್ಟು % ಕೊಟ್ಟಿದ್ದಾರೆ, ಪ್ರವರ್ಗ ಬಿ ನವರಿಗೆ ಎಷ್ಟು %, ಪ್ರವರ್ಗ ಸಿ ನವರಿಗೆ ಎಷ್ಟು % ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಜೊತೆಗೆ ನಿಮ್ದು ಯಾರ್ಯಾವ ಕೆಟಗರಿಗೆ ಯಾರ್ಯಾರು ಪ್ರವರ್ಗ ಎ ಬರ್ತೀರಾ, ಮತ್ತೆ ಯಾವ್ಯಾವ ಕ್ಯಾಸ್ಟ್ಗಳು ಪ್ರವರ್ಗ ಬಿ ಬರುತ್ತೆ, ಮತ್ತೆ ಯಾವ ಕ್ಯಾಸ್ಟ್ಗಳು ಪ್ರವರ್ಗ ಸಿ ಬರುತ್ತೆ ಅಂತ ನನ್ನ ಹತ್ರ ಇದೆ. ಅದು ಫೈಲು ನಾನು ನಿಮಗೆ ಸರ್ ನಮಗೆ ಅದನ್ನ ಕಳಿಸ್ಕೊಡ್ರಿ ಅಂದ್ರೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ? ಅದರ ಪ್ರಕಾರ ನೀವು ಮಾಡಿಸ್ಕೊಂಬರ್ರಿ, ಒಳ್ಳೇದಾಗತ್ತೆ. ಹಾಗಾದ್ರೆ ಈಗ ನೋಡಿ, ಇದಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬೇಕು ನಾನು ನಿಮಗೆ. ಅದು ಏನಪ್ಪಾ ಅಂದ್ರೆ, ಎಸ್ ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ದೀರಿ
ಅವರಿಗೆ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್, ಯಾರಿಗೆ ಕೋಚಿಂಗ್ ಕಳ್ಸಕ್ ಆಗಲ್ವೋ, ಯಾರಿಗೆ ಕೋಚಿಂಗ್ ಸೆಂಟ್ರಿಗೆ ದುಡ್ಡು ಕಟ್ಟಿ ಕಳ್ಸಕ್ ಆಗಲ್ಲ, ಫೈನಾನ್ಸಿಯಲಿ ತುಂಬಾ ಪ್ರಾಬ್ಲಮ್ ಇದೆ, ನಮ್ಮ ಮಗು ಚೆನ್ನಾಗಿ ಓದ್ತಿದೆ ಶಾಲೆಯಲ್ಲಿ, ನಾವು ಮುರಾರ್ಜಿ ಶಾಲೆ, ಏಕಲವ್ಯ ಶಾಲೆ ನೋಡಿ, ಮುರಾರ್ಜಿ ಶಾಲೆ, ಮುರಾರ್ಜಿ ಸ್ಕೂಲು, ಅಳಕಿ ಸ್ಕೂಲು, ಏಕಲವ್ಯ ಶಾಲೆ, ಪ್ರತಿಷ್ಠಿತ ಸ್ಕೂಲು, ಅಬ್ದುಲ್ ಕಲಾಂ ಶಾಲೆ ಮತ್ತು ಆದರ್ಶ ಶಾಲೆ. ಆದರ್ಶ ಶಾಲೆದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದರದ್ದು ಕೂಡ ಯಾವುದು ಫೆಬ್ರವರಿ 25 ಲಾಸ್ಟ್ ಡೇಟು, ಅದರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ಒಂದ್ಸಲ ನೋಡಿ. ಹಾಗಾದ್ರೆ ಈ ಎಲ್ಲಾ ಶಾಲೆಗಳಿಗೂ ಒಂದೇ ಸಿಲೆಬಸ್ ಇರುತ್ತೆ. ಇದರಲ್ಲಿ ಹೈಯೆಸ್ಟ್ ಅಂಕ ಪಡೆದಂತ, ಇದರಲ್ಲಿ ನೋಡಿ ಏಕಲವ್ಯ ಶಾಲೆ CBSE ಮತ್ತೆ ಅಬ್ದುಲ್ ಕಲಾಂ ಶಾಲೆ CBSE, ಈ ಶಾಲೆಗಳಲ್ಲಿ ಎಕ್ಸಾಮ್ ನೋಡಿ ಸೇಮ್ ಮುರಾರ್ಜಿ ಸಿಲೆಬಸ್ ಇರುತ್ತೆ, ಬಟ್ ಹೈಯೆಸ್ಟ್ ಅಂಕ ಯಾರು ಪಡಿತಾರೋ ಅವರಿಗೆ ಸೀಟ್ ಸಿಗುತ್ತೆ. ಯಾಕೆ ನೀವು ಪ್ರಿಪೇರ್ ಆಗಬೇಕು, ಯಾಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕು ಅಂದ್ರೆ, ಈಗ ನೋಡಿ ಸ್ಕೂಲ್ ಸಿಲೆಬಸ್ ಅಲ್ಲೇ ಸುಮಾರು 90% ಅಂತೂ ಶಾಲಾ ಸಿಲೆಬಸ್ ಇಂದ ಬರುತ್ತೆ, 90% ಸ್ಕೂಲ್ ಸಿಲೆಬಸ್ ಇಂದ ಎಕ್ಸಾಮಿಗೆ ಬರುತ್ತೆ. ಆದ್ರೆ ಯಾವ ಟಾಪಿಕ್ ಇಂದ ಯಾವ ತರ ಕ್ವಶನ್ ಬರುತ್ತೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟಿಕ್ ಹಾಕೋದಿರೋದ್ರಿಂದ ಮಕ್ಕಳಿಗೆ ಈ ಸ್ಕೂಲ್ ಎಕ್ಸಾಮ್ ಬಗ್ಗೆ ಗೊತ್ತಿರತ್ ಮಾಹಿತಿ, ಆದ್ರೆ ಯಾವ ತರ ಕ್ವಶನ್ಸ್ ಕೇಳ್ತಾರಂತ ಅದ್ರ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಕ್ಲಾಸಸ್ ಗಳಿಗೆ ನಿಮಗೆ ತರಬೇತಿ ಬೇಕು ಸರ, ಹೈಯೆಸ್ಟ್ ಅಂಕ ಪಡೆದು ನೋಡಿ. ಯಾಕೆ ಅಂಕಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ, ನೀವು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡಿರ್ತೀರಿ, ಏಕಲವ್ಯ ಶಾಲೆ ಅಥವಾ ಮುರಾರ್ಜಿ ಶಾಲೆಗಳನ್ನಾಗ್ಲಿ, ಪ್ರತಿಷ್ಠಿತ ಶಾಲೆ ಆಗ್ಲಿ, ಆದರ್ಶ ಶಾಲೆ ಆಗ್ಲಿ, ನೀವು ಅನ್ಕೊಂಡಿದ್ದ ಶಾಲೆ ನಿಮಗೆ ಸಿಗ್ಬೇಕಂದ್ರೆ ನಿಮ್ ಮಾರ್ಕ್ಸ್ ಹೈಯೆಸ್ಟ್ ಇರ್ಬೇಕು. ನಿಮ್ ಮಾರ್ಕ್ಸ್ ಯಾವಾಗ ಕಡಿಮೆ ಇರುತ್ತೋ ಅವಾಗ ಏನ್ ಮಾಡ್ತಾರೆ, ಅವ್ರು ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೋ ಅವರಿಗೆ ಆ ಶಾಲೆ ಸಿಗತ್ತೆ, ನಿಮಗೆ ಅವರೆಲ್ಲ ಆಯ್ಕೆ ಮಾಡಿ ಬಿಟ್ಟು ಉಳಿದಿರೋ ಶಾಲೆ ನಿಮಗೆ ಸಿಗತ್ತೆ. ಯಾವಾಗ ನಮ್ಮ ಅಂಕಗಳು ಕಮ್ಮಿ ಇದ್ದಾಗ, ನಮ್ಮ ಅಂಕಗಳು ಜಾಸ್ತಿ ಇದ್ದಾಗ ನಾವು ಚಾಯ್ಸ್ ಮಾಡಿರೋ ಸ್ಕೂಲ್ ಸಿಗತ್ತೆ. ಇಲ್ಲ ಅಂದ್ರೆ ಎಲ್ಲಾರು ಚಾಯ್ಸ್ ಮಾಡಿ ಬಿಟ್ಟಿರೋ ಈ ಸಂತೆಯಲ್ಲಿ ಸಂಜೆ ಟೈಮಲ್ಲಿ ಹೋದಾಗ ಎಲ್ಲ ಒಳ್ಳೆ ಟೊಮೊಟೊ ಹಣ್ಣೆಲ್ಲ ಆರಿಸಿ ಉಳಿದಿರೋದ್ ಬಿಟ್ಟಿರ್ತಾರೆ ನೋಡ್ರಿ, ಅದ್ರಲ್ಲಿ ಯಾವ್ದು ಅಂತ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂತೀವೋ ಆ ಪರಿಸ್ಥಿತಿ ಆಗೋದು ಬೇಡ. ಅದಕ್ಕೆ ಇನ್ನೂ ಟೈಮ್ ಇದೆ, ಕಷ್ಟಪಟ್ಟು ಓದಿ. ನಿಮಗೆ ಯಾವ ತರ ಕ್ವಶನ್ಸ್ಗಳು ಬರ್ತವೆ, ಯಾವ ರೀತಿ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಆನ್ಲೈನ್ ಕ್ಲಾಸಸ್ ನಡೆಸ್ತಾ ಇದೀವಿ. ನಿಮಗೆ 1,000 ರೂಪಾಯಿಯಲ್ಲಿ ಮುರಾರ್ಜಿ, ಅಳಕಿ, ಏಕಲವ್ಯ, ಪ್ರತಿಷ್ಠಿತ, ಅಬ್ದುಲ್ ಕಲಾಂ, ಆದರ್ಶ ಶಾಲೆ, ಈ ಎಲ್ಲಾ ಶಾಲೆಗಳ ಎಕ್ಸಾಮ್ಗೂ ಕೂಡ ಬರೀಬಹುದು ನೀವು. ಯಾಕಂದ್ರೆ ಸಿಲೆಬಸ್ ಒಂದೇ, ಪ್ರಿಪೇರ್ ಆದ್ರೆ ಇವೆಲ್ಲ ಎಕ್ಸಾಮ್ನು ಬರೀಬಹುದು. ಸರ್ ನಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕು, ನಾವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ತೀವಿ ಅಂದ್ರೆ 9741183187 ನೋಡಿ, 187 ಈ ನಂಬರ್ಗೆ ಕರೆ ಮಾಡಿ ಅಥವಾ ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕರಿ, ಖಂಡಿತ ನಾನು ನಿಮಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆನಾ? ನೋಡಿ, ಕೇವಲ 3,000 ರೂಪಾಯಿನಲ್ಲಿ ಏಪ್ರಿಲ್ ಇಂದ ಮಾರ್ಚ್ ವರೆಗೂ 11 ತಿಂಗಳ ತರಬೇತಿ, 11 ತಿಂಗಳು ತರಗತಿ ಬರೇ 3,000ದಲ್ಲಿ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ ಇವೆಲ್ಲದನ್ನು ತಗೊಂತಿದೀವಿ ಕ್ಲಾಸಸ್. ಎಕ್ಸ್ಟ್ರಾ ಯಾವುದೇ ರೀತಿ ಫೀಸ್ ತಗೊಂಡಿಲ್ಲ, ಬರೇ 3,000ಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ, ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳಿಗೆ, ಫೈನಾನ್ಸಿಯಲಿ ವೀಕ್ ಇರುವಂತ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಳಿ ಅಂತ. ಕಷ್ಟಪಟ್ಟು ಓದ್ತೀವಿ ಅಂದ್ರೆ ನಮ್ ಸಪೋರ್ಟು ನಮಗೆ ಯಾವಾಗ್ಲೂ ಇರುತ್ತೆ, ಓದ್ರಿ ಅಷ್ಟೇ ಬೇಕಾಗಿರೋದು. ಹಾಗಾದ್ರೆ ಇಲ್ಲಿ ಬನ್ನಿ, ಇಲ್ಲಿ ಏನಿದೆ ನಿಮಗೆ ವಿಶೇಷವಾಗಿ ಯಾವ್ದ್ರ ಬಗ್ಗೆ ಹೇಳ್ತಿದ್ದೆ ಹೇಳ್ರಿ? ಎಸ್ ಸರ್, ನಮಗೆ ABC ಕೆಟಗರಿ ಅದ್ರಲ್ಲಿ ಯಾವ್ಯಾವ ಬರುತ್ತೆ ಅಂತ ಹೇಳ್ಬೇಕಿತ್ತು ಅಲ್ವಾ? ಹಾಗಾದ್ರೆ ಬನ್ನಿ, ಇಲ್ಲಿದೆ ನೋಡಿ ಪುಟ್ಟ, ಇದು ಯಾವ್ದು? ಇದು C. ಇಲ್ಲಿ ನೋಡಿ ಪುಟ್ಟ, SC ಕೆಟಗರಿಯಲ್ಲಿ ಇದರಲ್ಲಿ ನೋಡಿ, ಇದಕ್ಕೆ ಎಷ್ಟು ಪರ್ಸೆಂಟ್ ಇದೆ? ಕೆಟಗರಿ ಎ ಬಂದ್ರೆ 6%. ಪ್ರವರ್ಗ ಎ ರಲ್ಲಿನ ಸಮುದಾಯಗಳು ಮತ್ತು ಮೀಸಲಾತಿ ಪ್ರಮಾಣ ಪತ್ರ. ಪ್ರವರ್ಗ ಎ ಅಂದ್ರೆ ಅದು ಕೆಟಗರಿ 1, ಕೆಟಗರಿ 2 ಅಲ್ಲ. SC ನಲ್ಲಿ ಕೆಟಗರಿ 1, SC ನಲ್ಲಿ ಕೆಟಗರಿ ಎ, SC ನಲ್ಲಿ ಕೆಟಗರಿ ಎಗೆ ಬರುವ ಯಾವ್ಯಾವ ಕೆಟಗರಿ ಬರುತ್ತವೆ ಅವೆಲ್ಲ ಲೀಸ್ಟ್ ಇದೆ ಪುಟ. ಇದನ್ನ ನೀವು ಏನ್ ಮಾಡ್ಬೇಕು, ಇದಕ್ಕೆ 6% ಸಿಗತ್ತೆ ಪುಟ. ಓಕೆನಾ? ಕೆಟಗರಿ ಎ, ಇದು ಕೆಟಗರಿ, ಒಂದು ನಿಮಿಷ, ಇದು ಕೆಟಗರಿ ಬಿ. ಕೆಟಗರಿ ಬಿಗೆ ಎಷ್ಟು ಇದೆಪ್ಪ? 6%. ಇದನ್ನ ನೋಡ್ರಿ, ಯಾವ್ಯಾವ ಕ್ಯಾಸ್ಟ್ ಇದಾವ: ಬಳಗಾಯಿ, ಚಲವಾಡಿ, ಚಲವಾದಿ, ಪಲ್ಲನ್, ಹೊಲಯ, ಮಹಾವಾಷ್ಣಿ, ಯಾವ ಹಿಂಗೆ ಇಷ್ಟೆಲ್ಲ ಕ್ಯಾಸ್ಟ್ ಇದಾವ ಅಂತ ಇವತ್ತೇ ಗೊತ್ತಾಗ್ತಿರೋದು ನನಗೆ. ಎಷ್ಟಿದಾವ ನೋಡ್ರಿ, ಬರೀ AC ನಲ್ಲಿ ಎಷ್ಟಿದಾವೆ. ಇದು ಕೆಟಗರಿ ಬಿ. ಇದರಲ್ಲಿ
ನಿಮಗೆ 6% ಇದೆ ಪುಟ. ಈ ಕೆಟಗರಿ ಬಿ ನಲ್ಲಿ ಬರೋರಿಗೆ 6%. ಹಾಗಾದ್ರೆ ಕೆಟಗರಿ ಎ ನಲ್ಲಿ ಬಿ 6%, ಬಿ ನಲ್ಲಿ 6%. ಹಾಗಾದ್ರೆ ಕೆಟಗರಿ ಇದು ಯಾವ್ದಪ್ಪ? ಸಿ. ಕೆಟಗರಿ ಸಿ. ಕೆಟಗರಿ ಸಿ ಗೆ ಎಷ್ಟು ಪರ್ಸೆಂಟು? 5%. ಕೆಟಗರಿ ಸಿ ನಲ್ಲಿ ಬರೋದು ಯಾವ್ದು ಯಾವ್ದು ನೋಡ್ರಿ, ಬಂಜಾರ ಅಂತ ಏನಿದೆ ನೋಡಿ, ಬಂಜಾರ, ಲಂಬಾಣಿ ಇವೆಲ್ಲ ಸುಗಲಿ, ಸುಕಾಲಿ, ಬೆಳ್ಳಾರ, ಬಾಕಡ್, ಬೈರ, ಅಜೀರ್, ಅಜೀಲಾ ಇವೆಲ್ಲ ಕ್ಯಾಸ್ಟ್ಗಳಿಗೆ 5%. ಇದು ಒಂದೊಂದರಲ್ಲಿ ಎಷ್ಟೆಷ್ಟು ಕ್ಯಾಸ್ಟ್ ಇದಾವೆ ಅಂದ್ರೆ ಟೋಟಲ್ ಕೆಟಗರಿ ಸಿ ನಲ್ಲಿ ಒಟ್ಟು 63 ಇದಾವೆ. ಇವೆಲ್ಲ ಕೆಟಗರಿಗೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ನೀವು ಕೆಟಗರಿ ಎ ಬರ್ತೀರಾ, ಬಿ ಬರ್ತೀರಾ, ಸಿ ಬರ್ತೀರಾ ಅಂತ ನೋಡ್ಕೊಳ್ಳಿ. ಫಸ್ಟ್ ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ ಕೆಟಗರಿಗೆ ಇದು ಕಮ್ಮಿ ಇರತ್ತೆ ಅನ್ನೋದನ್ನ ಒಂಚೂರು ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಎಸ್, ಇದ್ರದ್ದು ಒಂದು ಲೀಸ್ಟ್ ಇದೆ ಸರ್, ಇದನ್ನ ಕಳಿಸ್ಕೊಡ್ರಿ ಅಂದ್ರೆ ನಾನು ಖಂಡಿತ ಕಳಿಸ್ಕೊಡ್ತೀನಿ. ಇದು ನಮ್ಮ ಹತ್ರ ಇದೆ, ತೊಂದರೆ ಇಲ್ಲ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು, ಹಾಸ್ಟೆಲ್ ಸ್ಟೂಡೆಂಟ್ಸು ಮತ್ತೆ ಈವ್ನಿಂಗ್ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ನಾನು ಕಳಿಸ್ಕೊಡ್ತೀನಿ ಇದನ್ನ ಗ್ರೂಪ್ ಅಲ್ಲಿ. ಬಟ್ ಇನ್ನು ಯಾರಿಗಾರ ಬೇಕು ಅಂದ್ರೆ ಇದನ್ನ ನಾನು ಕಳಿಸ್ಕೊಡ್ತೀನಿ, ನಿಮಗೆ ರೆಫರೆನ್ಸ್ಗೆ ಈಸಿ ಆಗುತ್ತೆ. ಓಕೆನಾ? ಎಸ್, ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.